ಎಲ್ರಿಗೂ ನಮಸ್ಕಾರ. ಇವತ್ತು ಸಾಯಂಕಾಲ ತಿಂಡಿಗಾದರೂ ಸರಿ, ಯಾರಾದರೂ ಗೆಸ್ಟ್ಗಳು ಬಂದರೆ ನೀವು ಸರ್ವ್ ಮಾಡೋಕ್ಕೆ, ಸಣ್ಣ ಸಣ್ಣ ಪಾರ್ಟಿ ಇದ್ದರೆ ಅವರಿಗೆ ಒಂಥರ ಸರ್ಪ್ರೈಸ್ ಕೊಡೋಕ್ಕೆ ಒಂದು ವಿಶೇಷವಾದ ಸ್ನ್ಯಾಕ್ ಮಾಡ್ತಾಯಿದ್ದೀನಿ. ಖಾರ ಕಡುಬು ಅಂತ ತುಂಬ ರುಚಿಯಾಗಿರುತ್ತೆ. ಅದ್ಭುತವಾದ ರುಚಿ. ಒಂದು ಸಲ ಮಾಡಿ ನೋಡಿ. ಇದಕ್ಕೆ ಒಂದು ಮಿಕ್ಸಿ ಜಾರ್ಗೆ 1 ಇಂಚಿನಷ್ಟು ಶುಂಠಿ, 2 ಹಸಿ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಖಾರ ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಹಾಕ್ಕೋಬೋದು, ತುಂಬ ಜಾಸ್ತಿ ಖಾರ ಬೇಡ. ಈ ಮಿಕ್ಸಿ ಜಾರ್ಗೆ ಈಗ ಅದೆರಡನ್ನೂ ನಾನು ಮಿಕ್ಸಿ ಮಾಡ್ಕೊಂಡ್ಮೇಲೆ ಹಸಿ ಬಟಾಣಿ ಸಿಗ್ತಾಯಿದೆ, ಅದನ್ನು 1-1.5 ಕಪ್ನಷ್ಟು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ನೀರು ಹಾಕೋದು ಬೇಡ. ಈ ರೀತಿಯಾಗಿ ತರ್ತರಿಯಾಗಿದ್ದರೆ ಸಾಕು. ಕಾಳು ಪೂರ್ತಿ ಕಾಣಿಸೋದು ಬೇಡ ಅಷ್ಟೇ. ಈಗ ಒಂದು ಪ್ಯಾನ್ಗೆ 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಾದ ನಂತರ ಜೀರಿಗೆ ಹಾಕೋತಾ ಇದ್ದೀನಿ, ಇಂಗನ್ನು ಹಾಕೋತಾ ಇದ್ದೀನಿ. ಇದು ಒಂದು ಒಗ್ಗರಣೆ. ತುಂಬ ಸಿಂಪಲ್ ಆಗಿರೋವಂಥ ಒಂದು ಸ್ಟಫ್ನ ನಾವು ರೆಡಿ ಮಾಡ್ಕೋತಾ ಇದ್ದೀವಿ. ಈರುಳ್ಳಿ ಬೆಳ್ಳುಳ್ಳಿ ಏನು ಬೇಡ, ತುಂಬ ರುಚಿಯಾಗಿರುತ್ತೆ. ಈಗ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಬಟಾಣಿ, ಅದನ್ನು ಹಾಕ್ಕೊಂಡು ಸ್ವಲ್ಪ 1 ಅಥವಾ 2 ನಿಮಿಷ ಈ ಥರ ಬಾಡಿಸ್ಕೋಬೇಕು. ಒಂದು ಅರ್ಧ ಬೆಂದರೆ ಸಾಕು, ನೀರು ಹಾಕೋದು ಬೇಡ. ಅಕಸ್ಮಾತಾಗಿ ಪ್ಯಾನ್ಗೆ ಅದು ಕಚ್ಕೋತಾ ಇದೆ ಅಂತಂದರೆ ಒಂದು ಸ್ಪೂನ್ ನೀರನ್ನು ಬೇಕಾದರೆ ಹಾಕ್ಕೋಬೋದು. ಅರ್ಧದಷ್ಟು ಮಾತ್ರ ಬೆಂದಿರಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಹೊತ್ತು ಹುರಿಯೋ ಅವಶ್ಯಕತೆ ಇಲ್ಲ. ಈಗ ಇದಕ್ಕೆ 1 ಸಣ್ಣ ಕಪ್ನಷ್ಟು ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ನಾನು ಮೊದಲೇ ಹೇಳಿದಾಗೆ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಕಲರ್ ಚೇಂಜ್ ಆಗೋದು ಬೇಡ, ಹಾಗೇ ಇರಲಿ. ಆನಂತರದಲ್ಲಿ ಅದು ಬೇಯುತ್ತೆ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಇಳಿಸಿದ ಮೇಲೆ 1 ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಂಪೂರ್ಣವಾಗಿ ಆರಕ್ಕೆ ಬಿಟ್ಟುಬಿಡೋಣ. ತುಂಬ ಸರಳವಾದದ್ದು, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಇದನ್ನು ನೀವು ಮುಂಚಿತವಾಗಿ ಮಾಡಿಟ್ಕೊಳ್ಬೇಕಾದ್ರೆ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಈಗ ಇದಕ್ಕೆ ಕಣಕಕ್ಕೆ ಒಂದು ಹಿಟ್ಟನ್ನು ಕಲಿಸ್ಕೋತಾ ಇದ್ದೀನಿ. 1.5 ಕಪ್ನಷ್ಟು ಗೋಧಿ ಹಿಟ್ಟು, ಉಪ್ಪು, ಸ್ವಲ್ಪ ಓಂ ಕಾಳು ಹಾಕ್ಕೋತಾ ಇದ್ದೀನಿ. ಇದಕ್ಕೆ 2 ಸಣ್ಣ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ನಂತರದಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಪೂರಿಗೆ ಹಿಟ್ಟನ್ನು ಕಲಿಸ್ಕೋತೀವಲ್ಲ ಆ ರೀತಿಯಾಗಿ ಕಲಿಸ್ಕೊಂಡು ಇಟ್ಕೋಬೇಕು. ಸಾಫ್ಟಾಗಿರಬೇಕು, ಆದರೆ ಸ್ವಲ್ಪ ಟೈಟಾಗಿ ನೀವು ಕಲಿಸ್ಕೋಬೇಕು. ಈಗ ಇದನ್ನು ಮುಚ್ಚಿ ಇಡೋಣ. ನಮ್ಮ ಸ್ಟಫು ಸಂಪೂರ್ಣವಾಗಿ ಆರಿದೆ. ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನಾವು ನಮ್ಮ ಹಿಟ್ಟನ್ನು ತಗೊಂಡು ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಪೂರಿಗೆ ಯಾವ ಥರ ಲಟ್ಟಿಸ್ಕೋತೀವಿ ಆ ಥರ ಲಟ್ಟಿಸ್ಕೋಬೇಕು. ನಾನಿಲ್ಲಿ ಮಣೆ ಮೇಲೆ ಒಣ ಹಿಟ್ಟನ್ನು ಹಾಕ್ಕೊಂಡಿಲ್ಲ, ಸ್ವಲ್ಪ ಎಣ್ಣೆನ ಹಚ್ಕೊಂಡು ಲಟ್ಟಿಸ್ಕೋತಾ ಇದ್ದೀನಿ. ನೀವು ಇದೇ ರೀತಿ ಅದನ್ನು ಉಪಯೋಗಿಸ್ಕೋಬೋದು. ಈ ಪೂರಿಗೆ ನಾವು ಲಟ್ಟಿಸ್ಕೊಂಡಿದ್ದೀವಲ್ಲ ಆ ಥರ. ಒಂದು ಸಣ್ಣದು ಒಂದು ದೊಡ್ಡದು ಆಗುತ್ತೆ ಅಂದ್ಬಿಟ್ಟು ಒಂದು ಮುಚ್ಚಳ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಈ ಥರ ಕಟ್ ಮಾಡಿಕೊಂಡು ಒಂದೇ ಸೈಜಿನ ಕಡುಬು ಬರೋ ಹಾಗೆ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಡ ಅಂತಂದರೆ ಸಣ್ಣದಾಗಿ ಲಟ್ಟಿಸ್ಕೊಂಡು ಆನಂತರದಲ್ಲಿ ಸ್ಟಫನ್ನು ಇಟ್ಟು ಅದನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಎಲ್ಲೂ ಬಿರುಕು ಬಿಡದೇ ಇರೋ ಹಾಗೆ ಇಟ್ಕೋಬೋದು. ಇಲ್ಲಿ 1-2 ಸ್ಪೂನಷ್ಟು ಸ್ಟಫ್ನ ನಾನು ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣ ಸೈಜಿನ ಒಂದು ಕಡುಬನ್ನು ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಅಂಚನ್ನು ಪ್ರೆಸ್ ಮಾಡ್ಕೋಬೇಕು, ಎಣ್ಣೆಯಲ್ಲಿ ಬಿಟ್ಕೊಳ್ಳೋದೇ ಇರೋ ಹಾಗೆ. ಆನಂತರದಲ್ಲಿ ಅದನ್ನು ನಾವು ಸೀಲ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಮಾಡಿಕೊಂಡಾಗ ಬೇಗ ಆಗುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿಯಾಗಿ ಉಳಿದ ಮಿಶ್ರಣದಿಂದ ಹಿಟ್ಟಿನಿಂದ ನಾವು ಕಡುಬನ್ನು ತಯಾರಿ ಮಾಡ್ಕೋಬೇಕು. ತುಂಬ ಜಾಸ್ತಿ ಸ್ಟಫ್ ಹಾಕೋದು ಬೇಡ. ಈಗ ಎಣ್ಣೆ ಕಾದಿದೆ, ಸುಮಾರಾಗಿ ಎಣ್ಣೆ ಕಾದಿರಬೇಕು. ತುಂಬ ಜಾಸ್ತಿ ಬಿಸಿಯಾಗಿದ್ದರೆ ಮೇಲೆಲ್ಲ ಗುಳ್ಳೆಗಳ ಥರ ಬರುತ್ತೆ, ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ನೀವು ಹಾಕಿದಾಗ ನೋಡಿ ಈ ಥರ ಮಾತ್ರ ಸಣ್ಣದಾಗಿ ಗುಳ್ಳೆಗಳು ಬರಬೇಕು ಎಣ್ಣೆಯಲ್ಲಿ, ತಂತಾನೆ ಮೇಲೆದ್ದು ಬರುತ್ತೆ. ನಿಧಾನಕ್ಕೆ ಬೆಂದಾಗ ತುಂಬ ಗರ್ಗರಿಯಾಗಿ ಬರುತ್ತೆ. ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸಿದ್ದೀನಿ, ನಿಮಗೆ ಬೇಡ ಅಂತಂದರೆ ಮೈದಾ ಹಾಕ್ಕೊಂಡು ಮಾಡ್ಕೋಬೋದು. ಈಗ ತಂತಾನೆ ಮೇಲೆ ಬಂದಿದೆ, ಎಲ್ಲವನ್ನು ತಿರುಗಿಸಿ ಹಾಕ್ಕೋತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಎಲ್ಲ ಬದಿಯಿಂದನೂ ತುಂಬ ಗರ್ಗರಿಯಾಗಿ ಬರಬೇಕು. ಹಾಗಾಗಿ 8-9 ನಿಮಿಷ ಆಗ್ಬೋದು. ಈಗ ಒಳ್ಳೆ ಕಲರ್ ಬಂದಿದೆ, ಗರ್ಗರಿಯಾಗಿದೆ ಅಂತ ಆದರೆ ತೆಕ್ಕೊಂಡ್ಬಿಡೋಣ. ಇದನ್ನು ನಾನು ಗ್ರೀನ್ ಚಟ್ನಿ ಇರುತ್ತಲ್ಲ, ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿರೋ ಅಂಥ ಒಂದು ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಚಟ್ನಿ ಬೇಕಾದರೂ ನೀವು ತಯಾರಿನ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.